ಸರ್ ಅಂದರೆ ಈಗ ಇವರು ವೀಡಿಯೋಗಳು ಮಾಡಿದ್ದಾರೆ, ಕರೆಕ್ಟ್ ಅಲ್ವಾ? ಇವ್ರು ಮಾಡಿರೋದನ್ನ ಸರಿ ಅಂತ ಅಂದ್ಬಿಟ್ರೆ ನನ್ನಂತ ಒಬ್ಬ ಮುಟಾಳ ಇಲ್ಲ. ಇವ್ರು ಮಾಡಿರೋದು ದೊಡ್ಡ ಲೋಫರ್ ಕೆಲಸ. ಆದರೆ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಲ್ವಾ? ಇವಾಗ ಇವ್ರು ಏನಾದರೂ ಅವ್ರು ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ, ಆಗಿನ ಕಾಲದ ವಜ್ರಮುನಿ ಥರ ಜುಟ್ಟು ಜನವರ ಇಟ್ಕೊಂಡು ಪೈಡ್ ಅಂತ ಹೊಡೆದು ರೇಪ್ ಮಾಡಿದ್ರ? ಇಲ್ಲ. ಇವ್ರು ರೇಪ್ ಮಾಡಿದ್ದು ಇವ್ರನ್ನ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಮಾಡಿಸ್ಕೊಂಡವ್ರಿಗೆ ಅದು ರೇಪ ಅಥವಾ ಮಜಾನ ಅನ್ನೋದು ಅವ್ರಿಗೂ ಇನ್ನೂ ಕ್ಲಾರಿಟಿ ಇಲ್ಲ. ಅಂಥದ್ರಲ್ಲಿ ಇವಾಗ ನೀವು ವೀಡಿಯೋಗಳನ್ನ ನೋಡಿ ಅಂತ ಕೂತವ್ರೆ. ಅಂದರೆ ಇವಾಗ ಅವರು ಎಂಜಾಯ್ ಮಾಡ್ಕೊಂಡು ಇದ್ದುಬಿಟ್ಟು ಅವ್ರಿಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡ್ರು ಏನೋ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಆಸ್ತಿ ಪಾಸ್ತಿ ಮಾಡ್ಕೊಂಡ್ರು, ಸೈಟ್ಗಳು ತೊಗೊಂಡ್ರು, ದುಡ್ಡುಗಳು ತೊಗೊಂಡ್ರೆ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ವೀಡಿಯೋಗಳು ನೋಡಿದ್ರೆ ಅವ್ರು ಯಾರೂ ರೇಪ್ ಮಾಡಿಸ್ಕೊಂಡವ್ರ ಥರ ಇಲ್ಲ. ಒನ್ ಮೋರ್ ಕೇಳ್ದಿರಂಗೆ ಐತೆ, ಒನ್ ಮೋರ್ ಅಂತ. ಹಂಗಿರುವಾಗ ಇದನ್ನು ಹೆಂಗೆ ರೇಪು ಅನ್ನೋದು ಅಲ್ವಾ? ಇದು ಇನ್ಸ್ಟಾಗ್ರಾಮಲ್ಲಿ ರೀಲ್ಗಳು ಮಾಡ್ದಂಗೆ ಮೋಸ್ಟ್ಲಿ ಇದು ಒಂದು ರೀಲು ಅಂತ ಅನ್ಕೊಬೇಕಷ್ಟೇ. ಈ ಸೆಕ್ಸ್ ರೀಲ್ ಅಂತ ಅನ್ಕೊಬೇಕು. ಯಾಕೆಂದರೆ ಅವ್ರಿಗೆ ಯಾರೂ ಅಳ್ತಾ ಇಲ್ಲ. ಇವಾಗ ರೇಪ್ ಅಂದರೆ ಹೆಂಗಿರ್ತದೆ, ಮಖಮೂತಿ ಎಲ್ಲ ಬ್ಲಾಸ್ಟ್ ಆಗ್ಬಿಟ್ಟಿರ್ಬೇಕು ಅಲ್ವಾ? ಅವ್ರುಗಳೆಲ್ಲ ಮೇಕಪ್ ಹಾಕ್ಕೊಂಡಿರೋದು ಹಂಗೆ, ಲಿಪ್ಸ್ಟಿಕ್ ಎಲ್ಲ ಹಂಗಂಗೆ ಇದೆ, ಎಲ್ಲ ಸ್ಮೈಲ್ ಮಾಡ್ಕೊಂಡು ಕೂತ್ಕೋರು. ಇದು ಹೆಂಗಿದು ರೇಪು ನಂಗೆ ಅರ್ಥ ಆಗ್ತಿಲ್ಲ. ಇವಾಗ ಕೆಲವ್ರು ಹೇಳ್ತಾರೆ ನಮ್ಮ ಮೇಲೆ ದೌರ್ಜನ್ಯ ನಡೀತು, ನಮ್ಮನ್ನು ಯೂಸ್ ಮಾಡಿಕೊಂಡ್ರು ಅಂತಾರೆ. ಸರಿನಪ್ಪ, ಆಯಿತು. ಫಸ್ಟ್ ಆಫ್ ಆಲ್ ಇದನ್ನು ನೀವು ನಾನು ಸಮರ್ಥಿಸ್ಕೋತಾ ಇದ್ದೀನಿ ಅಂತ ದಯವಿಟ್ಟು ಹೇಳ್ಬಿಡಿ. ಯಾಕೆಂದರೆ ಅವ್ರು ಮಾಡೋ ದೊಡ್ಡ ಲೋಫರ್ ಕೆಲಸ. ಬಟ್ ನನ್ನ ಪಾಯಿಂಟು, ಇವಾಗ ಅವರು ಆ ಹುಡುಗಿರು ಆ ವಿಡಿಯೋಗಳನ್ನ ನೋಡಿದ್ದೀನಲ್ಲ, ಎಲ್ಲ ನಗ್ನಕೊಂಡವ್ರೆ, ಮೇಕಪ್ ಹಾಕ್ಕೊಂಡು, ಲಿಪ್ಸ್ಟಿಕ್ ಬಳಕೊಂಡು, ಮೇಕಪ್ ಹಾಕ್ಕೊಂಡು. ಇವಾಗ ಪ್ರಜ್ವಲ್ ರೇವಣ್ಣ ಅವರು ಬರಬೇಕು ಬೆಂಗಳೂರಿಗೆ, ಅವರು 4-5 ದಿನದಿಂದ ಬರ್ತೀನಿ ಅಂತ ಗಾಳಿಪಟ ಹಾರಿಸ್ತವ್ರೆ. ಇವ್ರಿಗೂ ಗೊತ್ತು. ಇವಾಗ ನಿನ್ನೆ ವೀಡಿಯೋ ನಾನು ನೋಡ್ತಿದ್ದೆ, ಪ್ರಜ್ವಲ್ ರೇವಣ್ಣ ಅವರು ಬರ್ತಿದ್ದಂಗೆ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಕಾಯ್ತಿದ್ದಾರೆ ಅಂತ ಅಂದ್ಬಿಟ್ಟು. ಅವ್ನು ಬರ್ತಿರೋದೇ ನಿಮ್ಮನ್ನು ಮೀಟ್ ಮಾಡೋಕ್ಕಯ್ಯ, ಇನ್ನೇನು ಬದನೇಕಾಯಿ ನೀನು ಹೋಗಲ್ಲ ಅರೆಸ್ಟ್ ಮಾಡೋದು. ಏನು ಅವ್ರು ಅರ್ಧ ಮುಖ ಕಾಣಿಸಿದ್ರು ಹೋಗಿ ಅವ್ರು ಕತ್ತಿನ ಪಟ್ಟಿ ಇಟ್ಕೊಂಡು ಅರೆಸ್ಟ್ ಮಾಡ್ತೀವಿ. ಅವ್ನು ಬರ್ತಿರೋದೇ, ನೀನು ಬೇಡ ಅಂದ್ರೂ ಗಾಡಿ ಹಾಕ್ಕೊಂಡು ಓಲಾ ಮಾಡ್ಕೊಂಡು ನಿಮ್ಮ ಆಫೀಸ್ಗೆ ಬರ್ತಿರೋದು ಅವನು. ಇನ್ನೇನು ನೀನು ಅವ್ನು ಬದನೇಕಾಯಿ ಅವ್ನು ಹೋಗಿ ಹಿಡಿಯೋದು ಅವನನ್ನು ಅಲ್ವಾ? ಅಲ್ಲಿ ನೀವು ಯಾರು ಇರೋದೇ ಬೇಡ, ಪ್ಲೀಸ್ ಕಮ್ ಟು ಆಫೀಸ್ ಅಂದರೆ ಆಯಪ್ಪನೇ ಬರ್ತಾನೆ ಅಡ್ರೆಸ್ ಹಾಕಿದರೆ. ಅವ್ನು ಜರ್ಮನಿಯಿಂದನೋ ದುಬೈಯಿಂದ ಎಲ್ಲಿಂದ ಬರ್ತಾನೋ ಗೊತ್ತಿಲ್ಲ. ಬಟ್ ಲಕ್ಷಾಂತರ ಖರ್ಚು ಮಾಡ್ಕೊಂಡು ಬರ್ತಿರೋದೇ ನಿಮ್ಗಳ ಮಕ್ಕ ನೋಡೋದಕ್ಕೇ. ಅಂಥದ್ರಲ್ಲಿ ಅಲ್ಲಿ ಹೋಗಿ ನಮ್ಮ ಸಿಬ್ಬಂದಿಗಳು ತುಕಡಿಗಳು ಏನಕ್ಕೆ ಬೇರೆ ಏನಾರು ಮಾಡಿರಿ ಹೋಗ್ಲಿ ಕೆಲಸ, ಅವ್ನು ಅಟ್ಲೀಸ್ಟ್ ಅವ್ನು ಓಲಾ ಮಾಡ್ಕೊಂಡು ಬರ್ತಾನೆ, ಡೈರೆಕ್ಟಾಗಿ ಅಲ್ಲಿಗೆ ಬರ್ತಿರೋದು ಅವನು ಅಲ್ವಾ? ಹಂಗೆ ಚೂತಿಯ ಮಾಡ್ತವ್ರು ಅಷ್ಟೇ ಜನಗಳನ್ನ ಚೂತಿಯ ಮಾಡೋಕ್ಕೋಸ್ಕರ ಈ ಪಕ್ಷದವರು ಬಿಡ್ತಾನೆ ಇಲ್ಲ. ನಾವು ಇದು ದೌರ್ಜನ್ಯನೇ, ಇದು ಇಲ್ಲ ಅಂತ ಹೇಳ್ತಿಲ್ಲ. ದೌರ್ಜನ್ಯ ಮಾಡಿಸ್ಕೊಂಡವ್ರಿಗೆ ಇನ್ನೂ ಕ್ಲಾರಿಟಿ ಇಲ್ಲ, ಇದು ದೌರ್ಜನ್ಯನ ಇಲ್ಲ ನಮ್ಗೆ ಕೊಟ್ಟಿರೋ ಸೆಟ್ಲ್ಮೆಂಟು ಸಾಕಾಗಿಲ್ವಾ ಅನ್ನೋದು ಅವ್ರಿಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಆ ಸೆಟ್ಲ್ಮೆಂಟ್ ಸಾಕಾಗದೆ ದೌರ್ಜನ್ಯ ಅಂತ ಹೇಳ್ತಿರ್ಬೋದು ಏನೋ. ಇಲ್ಲ ಇನ್ನೊಂದು ಪಕ್ಷದವರು, ಆ ಪಕ್ಷದ ಹೆಸರು ಬೇಡ, ಆ ಪಕ್ಷದವ್ರು ಏನಾದರೂ ಒಂದು ಸ್ವಲ್ಪ ಅಮೌಂಟು ಜಾಸ್ತಿ ಕೊಡ್ತೀವಿ ಅಂತ ಹೇಳಿ ಹಂಗಾರೆ ಇದು ದೌರ್ಜನ್ಯನೇ. ಯಾಕೆಂದರೆ ನಮಗೆ ಮಜಾ ಕೊಟ್ಟಾಗ ಅಮೌಂಟ್ ಸರಿಯಾಗಿ ಮಾತಾಡಿರಲಿಲ್ಲ, ಈಗ ಅಮೌಂಟ್ ಜಾಸ್ತಿ ಇವ್ರು ಕೊಡ್ತಾವ್ರೆ, ಹಂಗೂ ಇರ್ಬೋದೇನೋ. ಸೊ ಆ ಲೆಕ್ಕದಲ್ಲಿ ಇದು ದೌರ್ಜನ್ಯ ಅಷ್ಟೇ. ಬಟ್ ನೀವು ಆ ವಿಡಿಯೋಗಳು ನೋಡಿ, ಅವ್ರಗಳ ಮುಖದಲ್ಲಿ ಯಾರ ಮುಖದಲ್ಲೂ ನಾವೇನು ಸಿನಿಮಾಗಳು ನೋಡಿಲ್ವ ಇಷ್ಟು ವರ್ಷದಿಂದ, ನಮ್ಗೆ ಗೊತ್ತಿಲ್ವ ದೌರ್ಜನ್ಯಗಳು ಹೆಂಗಿರ್ತವೆ ಅಂತ. ಕಣ್ಣು ಮುಖ ಮುತ್ತಿಲ್ಲ ಬ್ಲಾಸ್ಟ್ ಆಗೋದು ಬೇಡ, ಹಂಗಿದ್ರೇ ಇದು ದೌರ್ಜನ್ಯ. ಅವರೆಲ್ಲ ಐರನ್ ಮಾಡ್ಕೊಂಡ್ರು, ಸೀರೆಗಳನ್ನ ಉಟ್ಕೊಂಡು, ಲಿಪಿಸ್ಟಿಕ್ ಎಲ್ಲ ಬಳಕೊಂಡು ಬಂದು ಅಂತ ಸ್ಮೈಲ್ ಮಾಡಿಸ್ಕೊಂಡು ರೇಪ್ ಮಾಡಿಸ್ಕೊಂಡ್ಬಿಟ್ಟು ನಮಗೆ ದೌರ್ಜನ್ಯ ಆಗೋಯ್ತು ಅಂತಂದ್ರೆ ಹೆಂಗಿದು? ಹಂಗಾರೆ ನಿಜವಾಗ್ಲೇ ರೇಪ್ ಮಾಡಿಸ್ಕೊಂಡವ್ರ ಗತಿ ಏನು ಪಾಪ ಅಲ್ವಾ? ಎಷ್ಟೋ ಜನ ಹೆಣ್ಮಕ್ಳನ್ನ ಸುಟ್ಟಾಕ್ಬಿಡ್ತಾರೆ ಪಾಪ, ಎಷ್ಟೋ ಜನ ಹೆಣ್ಮಕ್ಳನ್ನ ಕೊಂದುಬಿಡ್ತಾರೆ. ಅದ್ರ ಬಗ್ಗೆ ಇವಾಗ ಈ ರೇವಣ್ಣ ಅವ್ರ ಕೇಸಲ್ಲಿ 3500 ಹೆಣ್ಮಕ್ಳಿಗೆ ಇದೆಲ್ಲ ಪಾಪ ಆಗಿದೆ, ಆಯಿತಾ? ಅದರಲ್ಲಿ ಅದನ್ನು ಬಿಟ್ಟು ನೀವು ರಾಜ್ಯದಲ್ಲಿ ಪಾಪ ಎಷ್ಟೋ ಹೆಣ್ಮಕ್ಳದ್ದು ರೇಪ್ ಆಗ್ಬಿಟ್ಟಿರ್ತವೆ, ಕೊಲೆಗಳಾಗ್ಬಿಟ್ಟಿರ್ತವೆ. ಅದ್ರ ಬಗ್ಗೆ ನೀವು ಯಾಕೆ ಮಾತಾಡಲ್ಲ? ಅವ್ರ ತಂದೆ ತಾಯಿಯಂದರು ಬಂದು ಇಷ್ಟೆಲ್ಲ ಹೋರಾಡೋ ಶಕ್ತಿ ಇರಲ್ಲ ಅವ್ರಿಗೆ, ಅದನ್ನ ಹಂಗೇ ಮುಚ್ಚಾಕ್ಬಿಡ್ತಾರೆ, ನಿಮಗೆ ಕಿತ್ತಾಕಕ್ಕೆ ಬೇರೆ ಕೆಲಸಗಳಿದ್ದಾವೆ ಅಂದ್ಬಿಟ್ಟು. ಈ ಅಪ್ಪಂದು ಒಂದು ಯಾಕೆ ಇಟ್ಕೊಂಡಿದ್ದೀರಾ ಅಂತಂದರೆ, ಹೆಂಗಾರು ಮಾಡಿ ಈ ಪಕ್ಷನ ಫಿನಿಷ್ ಮಾಡಿಬಿಟ್ರೆ ಇದೊಂದೇ ಇರ್ತದೆ ಅಂತಂದ್ಬಿಟ್ಟು ಇದು ಮಾಡ್ತಿರೋದು. ನೀವು ನಿಜವಾಗ್ಲೇ ನಿಮ್ಮ ಮನಸ್ಸಲ್ಲಿ ಹೆಂಗಾದರೂ ಮಾಡಿ ಈ ಥರ ಒಂದು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು ಅನ್ನೋದಿತ್ತು ಅಂತಂದರೆ, ನೀವು ಬೇರೆ ಹೆಣ್ಮಕ್ಳ ಬಗ್ಗೆನೂ ಯೋಚನೆ ಮಾಡ್ತಾಯಿದ್ರಿ, ಬರೀ ಇವ್ರಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರಲ್ಲ.